ಕೈ ಮುಖಂಡನಿಂದ ಪೌರಾಯುಕ್ತೆಗೆ ಬೆದರಿಕೆ ಪ್ರಕರಣ. ಕಾಂಗ್ರೆಸ್ ಬಂದ ಮೇಲೆ ಅಧಿಕಾರಿಗಳಿಗೆ ನೆಮ್ಮದಿ ಇಲ್ಲ. ಸರ್ಕಾರದ ವಿರುದ್ಧ ಈಗ ವಿಪಕ್ಷ ನಾಯಕ ಅಶೋಕ್ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಎಸ್ಪಿಗೆ ಕಪಾಳ ಮೋಕ್ಷ, ವಾಲ್ಮೀಕಿ ಪ್ರಕರಣದಲ್ಲಿ ಸಾವು, ಲೈಬ್ರರಿಯನ್ ಆತ್ಮಹತ್ಯೆ, ಟ್ರಾನ್ಸ್ಫರ್ ವಿಚಾರದಲ್ಲಿ ಅಧಿಕಾರಿ ಸಾವು, ಈಗ ಶಿಡ್ಲಘಟ್ಟದಲ್ಲಿ ಪೌರಾಯುಕ್ತೆಗೆ ಕಾಂಗ್ರೆಸ್ ಮುಖಂಡ ಬೆದರಿಕೆ, ಚಪ್ಪಲಿಯಲ್ಲಿ ಹೊಡಿತೀನಿ ಅಂತ ರಾಜು ಕೂಡ ಹೇಳಿದ್ದಾನೆ, ಅಕ್ರಮ ಫ್ಲೆಕ್ಸ್ ತೆಗೆದ್ರು ಅಂತ ಬೆದರಿಕೆ ಹಾಕಿದ್ದಾನೆ. ಇದು ಮಹಿಳಾ ಅಧಿಕಾರಿಗೆ ಅಪಮಾನ ಅಂತ ಅಶೋಕ್ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿ ಮಾತನಾಡಿದ್ದಾರೆ. ಶಿಡ್ಲಘಟ್ಟದ ಆಯುಕ್ತೆ ಶ್ರೀಮತಿ ಅಮೃತ ಗೌಡ, ಶ್ರೀಮತಿ ಅಮೃತ ಗೌಡ ಗೌರವಾನ್ವಿತ ಸರ್ಕಾರಿ ಅಧಿಕಾರಿ. ಆ ಅಮ್ಮನಿಗೆ ಬೆಂಕಿ ಹಚ್ತೀನಿ ಅಂತ ಹೇಳವನೆ, ಚಪ್ಪಲಿ ತಗೊಂಡು ಹೊಡಿತೀನಿ ಅಂತ ಹೇಳಿದ್ದಾರೆ. ಅಲ್ಲಿ ಯಾರ್ಯಾರು ಲೇಡಿ ಹೇಳಿದ್ದಾರೆ, ನಾನು ಕಾನೂನು ರೀತಿ ಮಾಡಿದ್ದೀನಿ ಅಂದರೆ, ನಿಮ್ಮ ಯಾರ್ಯಾರು ನಗರಸಭೆಯಲ್ಲಿ ಕೆಲಸ ಮಾಡ್ತಾರಲ್ಲ, ಅಲ್ಲಿ ನಾನು ವಿಚಾರಿಸಿದೆ, 80% ಜನ ದಲಿತರು. ಅವ್ರಿಗೆಲ್ಲರಿಗೂ ನಾವು ಚಪ್ಪಲಿ ತಗೊಂಡು ಹೊಡಿತೀನಿ ಅಂತ ಹೇಳಿದ್ದಾನೆ. SC ST ಆ್ಯಕ್ಟ್ ಅಟ್ರಾಕ್ಟ್ ಆಗಲ್ವಾ ಇದು? ಸುಮೋಟೋ ಕೇಸ್ ತಗೊಂಡ್ರಲ್ಲಪ್ಪ ನೀವು, ಎಲ್ಲ ಎಕ್ಸ್ಪರ್ಟ್ಗಳಲ್ಲ, ಸುಮೋಟೋ ಕೇಸ್ ತಗೊಂಡ್ರಲ್ಲ ನೀವು. ಅದೆಲ್ಲ ಒಂದು ಸತ್ಯಶೋಧನಾ ಸಮಿತಿ ಅಂತ ಇದೆಯಲ್ಲ, ಯಾಕೆ ಇಲ್ಲಿ ಸತ್ಯಶೋಧನೆ ಮಾಡಲ್ವಾ? ಏನ್ರಿ ನಿಮ್ಮ ಆಟಗಳು, ಡ್ರಾಮಾಗಳು?